next topic concept is objectives of management. Okay, already last class we studied what is the meaning of management and definition of management and concept of efficiency and effectiveness and what are the characteristics of the management. We already studied. Okay, the next concept is the objectives of management. So ನಿರ್ವಹಣೆಯ ಒಂದು ಉದ್ದೇಶಗಳು ಯಾವ್ಯಾವು ನಿರ್ವಹಣೆಯ ಉದ್ದೇಶಗಳು ಯಾವ್ಯಾವು ಅಂತ ನೋಡೋಣ. Is the objectives of management the very important for 8 marks question. So ಇದು ಕೂಡ 8 marks question ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಕ್ವೆಶ್ಚನ್ ಆಗಿರುತ್ತೆ. Okay, next what are the these objectives of management? There are 3 objectives of management. There are 3 objectives of management. So many objectives, 3 objectives of management. The first one is organizational or economic objective. Organizational objectives or economic objectives. Organizational objective is also known as economic objective. Next, the organizational objective, the first objective of management. The second one is social objective. Social objectives. Third one is personal objectives. There are 3 types of objectives. That is organizational objective, social objective, personal objective. The first one, the organizational objectives are economic objectives. So it's a very important for 1 marks question. ಯಾವುದು ಈ ಆರ್ಗನೈಸೇಷನಲ್ ಅಥವಾ ಎಕನಾಮಿಕ್ ಆಬ್ಜೆಕ್ಟಿವ್ ಅನ್ನು 1 ಮಾರ್ಕ್ಸ್ ರೈಸ್ ಮಾಡ್ತಾರೆ. ಸ್ಟೇಟ್ ಎನಿ one economic objective. ಆರ್ಗನೈಸೇಷನಲ್ ಅಂತ ಕೇಳಿಲ್ಲ, ಅವನು ಏನು ಮಾಡ್ತಾನೆ ಎಂದು ಸ್ಟೇಟ್ ಎನಿ ಒನ್ ಎಕನಾಮಿಕ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾನೆ. ದ ಸ್ಟೇಟ್ ಎನಿ ಒನ್ ಎಕನಾಮಿಕ್ ಆಬ್ಜೆಕ್ಟಿವ್ ಇಸ್ ನಥಿಂಗ್ ಬಟ್ ಯಾವುದು ಸರ್ವೈವಲ್, ಪ್ರಾಫಿಟ್, ಗ್ರೋತ್. ಯಾವುದು ಬರೀಬೇಕು, ಯಾವುದು ಸರ್ವೈವಲ್ ಆಯ್ತು, ಪ್ರಾಫಿಟ್ ಆಯ್ತು ಅಥವಾ ಗ್ರೋತ್ ಆಯ್ತು, ಯಾವುದಾದ್ರು ಬರೀಬಹುದು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್ ಆಲ್ಸೋ. ಯಾವುದು ಆರ್ಗನೈಸೇಷನ್ ಆರ್ ಎಕನಾಮಿಕ್ ಆಬ್ಜೆಕ್ಟಿವ್ ಅಂತ ಕರೀತೀವಿ. ಏನು ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಅಂದ್ರೆ ಯಾವ ತರ ಇರುತ್ತೆ? each and every organizational they have their own basic objectives. their own objectives. ಯಾವುದೊಂದು ಆರ್ಗನೈಸೇಷನ್ ಆಗಿರಬಹುದು, ಅದಕ್ಕೆ ಒಂದು ಮುಖ್ಯ ಉದ್ದೇಶಗಳಿರುತ್ತೆ. ಅದಕ್ಕೆ ಆರ್ಗನೈಸೇಷನ್ ಸಂಸ್ಥೆಯ ಉದ್ದೇಶಗಳು ಏನು ಇರಬಹುದು? ಆ ಸಂಸ್ಥೆಯ ಉದ್ದೇಶಗಳು ಅಂದ್ರೆ ಸರ್ವೈವಲ್. ಸರ್ವೈವಲ್ ಅಂದ್ರೆ ಏನು? ಕಂಟಿನ್ಯೂಟಿ ಅಂತ. ಸಮಾಜದಲ್ಲಿ ಯಾವ ತರ ನಾವು ಮುಂದೆ ಹೋಗ್ತಾ ಇರಬೇಕು ಅನ್ನೋದು ಸರ್ವೈವಲ್. ನೆಕ್ಸ್ಟ್ ಅದರ ಜೊತೆಗೆ ಪ್ರಾಫಿಟ್. ಇಟ್ಸ್ ಅ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಯಾವುದು? ಪ್ರಾಫಿಟ್. ನೆಕ್ಸ್ಟ್ ಗ್ರೋತ್, ಡೆವಲಪ್ಮೆಂಟ್, ಬೆಳವಣಿಗೆ. ಯಾವ ತರ ಬೆಳವಣಿಗೆ ಆಗ್ತಾ ಹೋಗ್ತಾ ಇರುತ್ತೆ. ದ ಫಸ್ಟ್ ಒನ್ ಸರ್ವೈವಲ್. ಇನ್ ಸರ್ವೈವಲ್ ಅಂದ್ರೆ ದ ಸರ್ವೈವಲ್ these are the organization objectives. First one is survival. Survival is the basic objective. Survival is the basic objective of the every business organization. The management must ensure should ensure how they will to survive in the future. So future ಅಲ್ಲಿ ಯಾವ ತರ ನಾವು ಸರ್ವೈವ್ ಆಗಬೇಕು, ಯಾವ ತರ ನಾವು ಕಂಟಿನ್ಯೂ ಆಗಬೇಕು ಅನ್ನೋದು ನಾವೇನು ಸರ್ವೈವಲ್ ಅಂತ ಕರಿತೀವಿ. Every business organization must ensure how they are going to survive in the future. So ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ವರ್ಷ ನಾವು ಯಾವ ತರ ಸರ್ವೈವ್ ಆಗಬೇಕು ಅನ್ನೋದು ನಾವೇನು ಕರಿತೀವಿ? ಸರ್ವೈವಲ್ ಅಂತ ಕರಿತೀವಿ. ಈ ಸರ್ವೈವಲ್ ಆಗಬೇಕಾದ್ರೆ we have to earn. The business organization must earn more revenues to overcome its expenditure. So more revenues to overcome its expenditure. So ನಾವು ಸರ್ವೈವಲ್ ಆಗಬೇಕು ಅಂದ್ರೆ ನಮ್ಗೆ ಏನು ಬೇಕಾಗುತ್ತೆ? ಜಾಸ್ತಿ ರೆವಿನ್ಯೂಸ್. ರೆವಿನ್ಯೂಸ್ ಅಂದ್ರೆ ನಥಿಂಗ್ ಬಟ್ ಪ್ರಾಫಿಟ್. ಜಾಸ್ತಿ ಲಾಭ ಬೇಕು. ಏನು ಅಂದ್ರೆ ಟು ಓವರ್ಕಮ್ ದಿ ಎಕ್ಸ್ಪೆಂಡಿಚರ್ಸ್. ನಮ್ಗೆ ಆಗ್ತಾ ಇರುವಂತಹ ಎಕ್ಸ್ಪೆಂಡಿಚರ್ಸ್
ಈ ರೆವಿನ್ಯೂಸ್ ನಮ್ಗೆ ಇನ್ಕಮ್ ಇರುತ್ತೆ, ಇನ್ಕಮ್ಸ್ ಅಲ್ಲಿ ಎಕ್ಸ್ಪೆಂಡಿಚರ್ಸ್ ನ ಮೈನಸ್ ಮಾಡಿರೋದೇ ನಮಗೆ ಪ್ರಾಫಿಟ್ ಆಗಿರುತ್ತೆ. ಸೊ ನಾವು ಬಿಸ್ನೆಸ್ ಆದಷ್ಟು ಏನು ಪ್ಲಾನ್ ಮಾಡ್ತಾ ಇರೋದು ಪ್ರಾಫಿಟ್ ಗೋಸ್ಕರ, ಅರ್ಥ ಆಯ್ತಾ? ಸೊ ಅದನ್ನ ದ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಮಸ್ಟ್ ಅರ್ನ್ ದಿ ಮೋರ್ ರೆವಿನ್ಯೂಸ್ ಟು ಓವರ್ಕಮ್ ಇಟ್ಸ್ ಎಕ್ಸ್ಪೆಂಡಿಚರ್ಸ್. ಆವಾಗ ತಾನೇ ಬಿಸ್ನೆಸ್ ಆರ್ಗನೈಸೇಷನ್ ಏಬಲ್ ಟು ಸರ್ವೈವ್ ಇನ್ ಫ್ಯೂಚರ್, ಫ್ಯೂಚರ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ದ ಫಸ್ಟ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್. Next one is profit. So already told you. So profit. The profit is a very very essential part of the business organization. It's a very important part of the business. Each and every business organization, each and every business organization establishment ಆಗೋದು ಈ ಉದ್ದೇಶದಿಂದ the basic objective of the business organization towards the ಪ್ರಾಫಿಟ್. ಪ್ರಾಫಿಟ್ ನ ಅರ್ನ್ ಮಾಡೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಮಸ್ಟ್ ಅನ್ಸರ್ವ್ ಕಂಪಲ್ಸರಿ ಅವರು ಯಾವುದು ಬೇರೆ ಏನು ಉದ್ದೇಶ ಇಲ್ಲ, ಮೋರ್ ಪ್ರಾಫಿಟ್ಸ್. ಇದು ಯಾವ ತರ ಪ್ರಾಫಿಟ್ಸ್ ನ ಅರ್ನ್ ಮಾಡಬೇಕಾಗುತ್ತೆ? ಸೊ ಇಟ್ಸ್ ಕ್ಯಾನ್ ಬಿ only the profits. ಪ್ರಾಫಿಟ್ಸ್ ನ ಅರ್ನ್ ಮಾಡಬೇಕು. ಇದು ಯಾವ ತರ ಇರಬೇಕಂದ್ರೆ they will to cover their costs. ಅವ್ರ ಕಾಸ್ಟ್ ಏನ್ ಮಾಡ್ತಾ ಇದ್ರೆ ಆ ಕಾಸ್ಟ್ ನ ಕವರ್ ಮಾಡೋ ತರ ಪ್ರಾಫಿಟ್ಸ್ ನಾವು ಅರ್ನ್ ಮಾಡಬೇಕಾಗುತ್ತೆ, ಅರ್ಥ ಆಯ್ತಾ? ಸೊ ಪ್ರಾಫಿಟ್ಸ್ ಏನು? ದ ಪ್ರಾಫಿಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಅದೇ ತರ ಪ್ರಾಫಿಟ್ ಯಾವ ತರ ನಮ್ಗೆ ಜಾಸ್ತಿ ಸಿಗುತ್ತೆ ಅಂದ್ರೆ ಸೊ ಇಟ್ಸ್ ಕ್ಯಾನ್ ಬಿ ಕವರ್ ಇಟ್ಸ್ ಕಾಸ್ಟ್. ಕಾಸ್ಟ್ ಅಂದ್ರೆ ಏನು? ಎಕ್ಸ್ಪೆಂಡಿಚರ್. ನಮ್ಗೆ ಆಗುವಂತ ಖರ್ಚುಗಳನ್ನ ಮೈನಸ್ ಮಾಡಾದ್ಮೇಲೆ ನಮ್ಗೆ ಸಿಗೋದೇನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಆದ್ದರಿಂದ ಜಾಸ್ತಿ ಪ್ರಾಫಿಟ್ಸ್ ನ ಅರ್ನ್ ಮಾಡೋಕ್ಕೆ ಇದೇನ್ ಮಾಡುತ್ತೆ? ಆ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಿಫರೆನ್ಸ್ ನ ಕೊಡುತ್ತೆ. ಸೊ ದಟ್ ಇಸ್ ದ ಪ್ರಾಫಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಗ್ರೌತ್. ಏನು ಈ ಗ್ರೌತ್ ಅಂದ್ರೆ ದ ಗ್ರೌತ್ ಇಸ್ ನಥಿಂಗ್ ಬಟ್ ಇಸ್ ದ ಬಿಸ್ನೆಸ್ needs to its approaches prospects. Business needs its prospects. Yavantre the every business organizations needs to develop the business organizations. Business organization a business organization na development ಮಾಡಬೇಕು, growth ಮಾಡಬೇಕು. ಈ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ನಾವು ಸ್ಟಾರ್ಟ್ ಮಾಡಿದೀವಿ, ನೆಕ್ಸ್ಟ್ ಇಯರ್ ಗೆ ನಾವು ಏನು ಮಾಡಬೇಕಾಗುತ್ತೆ? ಇನ್ನೊಂದು ಬ್ರಾಂಚ್ ನಾವು ಏನು ಮಾಡಬೇಕು? ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಇವಾಗ ಈ ಸ್ಯಾಮ್ಸಂಗ್ ಕಂಪನಿನ ನೋಡ್ತಾ ಇದ್ದೀವಿ. ಸ್ಯಾಮ್ಸಂಗ್ ಅನ್ನೋ ಮೊಬೈಲ್ ಕಂಪನಿಗೆ ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಿ ಸೊ ನೆಕ್ಸ್ಟ್ ಇಯರ್ ಏನು ಮಾಡಬೇಕಾಗುತ್ತೆ? ಬೆಂಗಳೂರಲ್ಲಿ 5 ಬ್ರಾಂಚಸ್ ನಾವು ಏನು ಮಾಡಬೇಕು? ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಗ್ರೌತ್ ಅಂತ ಕರೀತೀವಿ. ನೆಕ್ಸ್ಟ್ 5 ಆದ್ಮೇಲೆ ಆಫ್ಟರ್ ನೆಕ್ಸ್ಟ್ ಇಯರ್ ಬೇರೆ ಬೇರೆ ಕಡೆ ಎಲ್ಲ ಬ್ರಾಂಚಸ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದನ್ನೇ ನಾವು ಎಂತ ಕರಿತೀವಿ? ಗ್ರೌತ್ ಅಥವಾ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆರ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಅರ್ಥಾಯ್ತಾ? ಸೊ ಏನು ದ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಆರ್ಗನೈಸೇಷನಲ್ ಆರ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್. ಇನ್ ದಟ್ organizational objectives are survival, profit, growth. So these are the economic or organizational objectives. So the one more question is like the state any one organizational objective or any one economic objective. So the ಬರಿಬೇಕಾಗುತ್ತೆ right survival, profit, growth ಯಾವುದು ಅದನ್ನ ಬರಿಬೇಕಾಗುತ್ತೆ one more ಕೇಳಿದಾಗ. Okay, next ಬನ್ನಿ social objectives. Social objectives ಅಂದ್ರೆ okay, the every business organization must be provide the social objective or social service. ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಆಗಿರಬಹುದು ಸೋಷಿಯಲ್ ಸರ್ವಿಸ್ ನ ಮಾಡಲೇಬೇಕಾಗುತ್ತೆ. some must ensure they have to provide the social service to society. ಯಾಕೆ ಸೊಸೈಟಿಗೆ ಸೋಷಿಯಲ್ ಸರ್ವಿಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದು ಯಾವ ತರ ಸೋಷಿಯಲ್ ಸರ್ವಿಸ್ ನ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಯಾವುದೇ ಒಂದು ಸಣ್ಣ ಕಂಪನಿ ಅಂದ್ರೆ ದೊಡ್ಡ ಕಂಪನಿಗಳು ಏನಾಗಿರ್ಬೋದು ದೇ ಹ್ಯಾವ್ ಟು ಪ್ರೊವೈಡ್ ದಿ ಸೋಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಆ ಸೋಷಿಯಲ್ ಆಬ್ಜೆಕ್ಟಿವ್ ಸೋಷಿಯಲ್
ಯಾವ್ಯಾವು ಯೂಸಿಂಗ್ ಎನ್ವಿರಾನ್ಮೆಂಟಲ್ friendly methods of production using environmental friendly methods of production ಏನು we have to utilize the environment as a friendly method of production ನಾವು ಈ ಪರಿಸರವನ್ನು ಯಾವ ತರ ನಾವು ಉಪಯೋಗಿಸಬೇಕಾಗುತ್ತೆ ಇಲ್ಲಿ ಒಂದು ಕಾರ್ಖಾನೆ ಇರುತ್ತೆ ಆರ್ಗನೈಸೇಷನ್ ಒಂದು ದೊಡ್ಡ ಫ್ಯಾಕ್ಟರಿ ಇರುತ್ತೆ ಆ ಫ್ಯಾಕ್ಟರಿನ ನಾವು ಯಾವ ತರ ಯುಟಿಲೈಸೇಷನ್ ಮಾಡ್ಕೋಬೇಕು ಮೀನ್ಸ್ ಅದರಿಂದ ನಮ್ಗೆ ಏನು ಬರುತ್ತೆ ಚಿಮಣಿಗಳ ಮುಖಾಂತರ ಸ್ಮೋಕ್ ಹೋಗ್ತಾ ಇರುತ್ತೆ ಆ ಸ್ಮೋಕ್ ಇಂದ ಏನಾಗುತ್ತೆ ಸೊಸೈಟಿಯಲ್ಲಿ ಏರ್ ಪೊಲ್ಯೂಷನ್ಸ್ ಆಗುತ್ತೆ ಅದನ್ನೆಲ್ಲ ನಾವೇನ್ ಮಾಡಬೇಕು ರೆಡ್ಯೂಸ್ ಮಾಡಬೇಕು ಅದನ್ನ ನಾವೇನ್ ಕರಿತೀವಿ ಫ್ರೆಂಡ್ಲಿ ಮೆಥಡ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ಸೊ ಅದರ ಫ್ಯಾಕ್ಟ್ಸ್ ನಾವು ವೇಸ್ಟೇಜ್ ಆಫ್ ವಾಟರ್ಸ್ ಬರುತ್ತೆ ಸೊ ಅದರಿಂದ ಏನಾಗುತ್ತೆ ವಾಟರ್ ಪೊಲ್ಯೂಷನ್ ಆಗುತ್ತೆ ಅದನ್ನ ನಾವೇನ್ ಮಾಡಬೇಕು ಓವರ್ಕಮ್ ಮಾಡಬೇಕಾಗುತ್ತೆ ಅದನ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ ಸೊ ಅದನ್ನ ರೆಡ್ಯೂಸ್ ಮಾಡೋದನ್ನೇ ನಾವೆಂತ ಕರಿತೀವಿ ಫ್ರೆಂಡ್ಲಿ ಮೆಥಡ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ we have to utilize the environment or have to use the environment as friendly method of production so ನಾವು ಪ್ರೊಡಕ್ಷನ್ ಮಾಡಬೇಕಾದ್ರೆ ಫ್ಯಾಕ್ಟರಿ ಏನು ಮಾಡ್ತೀವಿ ಪ್ರೊಡಕ್ಷನ್ ಮಾಡ್ತೀವಿ ಏನು whatever it may be the nature of the business ಅದು ಏನು ಪ್ರೊಡಕ್ಷನ್ ಮಾಡ್ತಾರೆ so we are going to production the chalk piece chalk ನಾವು ಪ್ರೊಡಕ್ಷನ್ ಮಾಡಬಹುದು ಅಥವಾ ಟೆಸ್ಟರ್ ಪ್ರೊಡಕ್ಷನ್ ಮಾಡಬಹುದು ಸೊ ಇದನ್ನ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಅಲ್ಲಿಂದ ಬರೋ ವೇಸ್ಟೇಜಸ್ ನ ಮಿನಿಮೈಸ್ ಮಾಡಬೇಕು ವೇಸ್ಟೇಜಸ್ ನ ಮಿನಿಮೈಸ್ ಮಾಡಿಕೊಂಡು ನಾವೇನ್ ಮಾಡಬೇಕು ನಾವು ಪರಿಸರವನ್ನು ಕಾಪಾಡಬೇಕಾಗುತ್ತೆ is we are going to use the environment friendly method of production so that is the first social objective of the management okay next objective of the social objective of the management is providing employment opportunities that each and every organization must and should have to provide the employment opportunities to the society ಯಾವುದೇ ಒಂದು ಕಾರ್ಖಾನೆ ಯಾವುದೇ ಒಂದು ಫ್ಯಾಕ್ಟರಿ ಎಸ್ಟಾಬ್ಲಿಷ್ಮೆಂಟ್ ಆಗಬಹುದು ಆ ಎಸ್ಟಾಬ್ಲಿಷ್ಮೆಂಟ್ ಆಗೋ ಉದ್ದೇಶ ಏನಾಗುತ್ತೆ ಅಲ್ಲಿ ಇರೋ ಎಲ್ಲರೂ ಕೂಡ ಉದ್ಯೋಗ ಅವಕಾಶವನ್ನ ನೀಡಬೇಕಾಗುತ್ತೆ that is nothing but providing employment opportunity ಉದ್ಯೋಗ ಅವಕಾಶಗಳನ್ನು ಕೊಡೋದು ಯಾರಿಗೆ surrounding the business organization ನಾವು ಇಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ so the top levels there are 3 levels of management ಅಂತಿದೆ so 3 levels of management ಅಂದ್ರೆ so that is top level middle level low level so levels of management 3 levels the top level middle level low level so in top level ಇಂದ ಹಿಡಿದು low level ವರೆಗೂ ನಾವೇನ್ ಮಾಡಬೇಕಾಗುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಮೀನ್ಸ್ ಅದಕ್ಕೆ ಬೇಕಾಗಿರೋದು ಕ್ವಾಲಿಫಿಕೇಶನ್ಸ್ ಆಗಿರ್ಬೋದು ಅದಕ್ಕೆ ಏನೇನು ಬೇಕು ಟಾಪ್ ಲೆವೆಲ್ ಅಂದ್ರೆ ಹೈಯರ್ ಎಜುಕೇಶನ್ ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಲೋಯರ್ ಎಜುಕೇಶನ್ ಇಲ್ಲಿ ಇನ್ನು ಸ್ವಲ್ಪ ಲೋಯರ್ ಎಜುಕೇಶನ್ ಬೇಕಾಗುತ್ತೆ ಸೊ ಬೇಸ್ಡ್ ಆನ್ ದಿ ಕ್ವಾಲಿಫಿಕೇಶನ್ ಹ್ಯಾವ್ ಟು ಪ್ರೊವೈಡ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ದಿ ಸರೌಂಡಿಂಗ್ಸ್ ಆ ಸರೌಂಡಿಂಗ್ಸ್ ಯಾರು ಬರ್ತಾರೆ ಅವರಿಂದ ನಾವೇನು ಮಾಡಬೇಕಾಗುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ very important social objective of the business organization. Next one is providing basic amenities. Amenities, A-M-E-N-T-I-S, amenities ಏನು benefits. ಏನದು benefits ಅಂತ ಕರಿತೀವಿ. Providing basic benefits like schools and crèches. C-R-E-C-H-E-S, crèches is nothing but accommodations to the employees ಏನು ಮಾಡಬೇಕಾಗುತ್ತೆ accommodation ನ ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ಅಂದ್ರೆ ಒಬ್ಬ ಎಂಪ್ಲಾಯಿ ನಾವು ಫಸ್ಟ್ ಏನು ಮಾಡಬೇಕು ಫ್ರೆಂಡ್ಲಿ ಮೆಥಡ್ಸ್ ಆಗಿ ಎನ್ವಿರಾನ್ಮೆಂಟ್ ನ ಯೂಸ್ ಮಾಡ್ಕೊಂತೀವಿ ಪರಿಸರವನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ಇನ್ನೊಂದು ಆಬ್ಜೆಕ್ಟಿವ್ ಉದ್ದೇಶ ಏನಾಗುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗುತ್ತೆ ನೆಕ್ಸ್ಟ್ ಅದ್ರ
ಜೊತೆಗೆ ನಾವು ಏನು ಮಾಡಬೇಕು, we have to provide the benefits like schools, benefits like schools to ಯಾರಿಗೆ, the employees children ಇರ್ತಾರಲ್ಲ, ಎಂಪ್ಲಾಯೀಸ್ ಯಾರು ಮ್ಯಾನೇಜರ್ ಇರ್ತಾರೆ, ಆ ಎಂಪ್ಲಾಯೀಸ್ ಮಕ್ಕಳಿಗೆ ನಾವು ಏನು ಮಾಡಬೇಕಾಗುತ್ತೆ, ಸ್ಕೂಲ್ಸ್ ನ ಪ್ರೊವೈಡ್ ಮಾಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸ್ಕೂಲ್ಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಸ್ಕ್ರಚಸ್ ಅಂದ್ರೆ ಏನು, ಅಕಾಮಿಡೇಷನ್ ಏನು, ಅವರು ಉಳ್ಕೊಳ್ಳೋದಕ್ಕೆ ಬೇಕಾದ ಸೌಲಭ್ಯವನ್ನು ಮಾಡಬೇಕಾಗುತ್ತೆ. ವಸತಿಗಳಂತ ಇರುತ್ತೆ, ಲೈಕ್ PG ಅಥವಾ ಹಾಸ್ಟೆಲ್ ಅಥವಾ ಕ್ವಾರ್ಟರ್ಸ್ ಅಂತ ಕರಿತೀವಲ್ಲ ನಾವು, ಆ ಕ್ವಾರ್ಟರ್ಸ್ ಅನ್ನೋದನ್ನ ನಾವೇನು ಮಾಡಬೇಕಾಗುತ್ತೆ, ಎಂಪ್ಲಾಯೀಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ crutches to the employees. The each and every organizations they have to provide the benefits like schools and crutches to employees. So these can be provided in central government employees. Central government employees is na provide ಮಾಡ್ತಾರೆ. So for example ಬೆಂಬಲ ಇದೆಯಲ್ಲ, BEML ಬೆಂಬಲ ಇದೆಯಲ್ಲ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಇದು ಒಂದು ನಮ್ಮ KGF ಹತ್ರ ಇದೆ. ಸೊ ಈ ಒಂದರಲ್ಲಿ ಏನು ಮಾಡ್ತಾರೆ, ಅಲ್ಲೇ ಸ್ಕೂಲ್ ಇದೆ, ಅಲ್ಲೇ ಅವರಿಗೆ ಕ್ವಾರ್ಟರ್ ಸ್ಪೆಸಿಫಿಕ್ಸ್ ಕೂಡ ಕೊಡ್ತಾರೆ. ಎಂಪ್ಲಾಯೀಸ್ ಮಕ್ಕಳಿಗೆ ಸ್ಕೂಲ್ಸ್, ಅವ್ರು ಉಳ್ಕೊಳ್ಳೋದಕ್ಕೆ ಅಕಾಮಿಡೇಷನ್ ಅರ್ಥ ಆಯ್ತಾ, ಲೈಕ್ ದೇ ಹ್ಯಾವ್ ಟು ಪ್ರೊವೈಡ್ ದಿ ಬೇಸಿಕ್ ಬೆನಿಫಿಟ್ಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಸೋಷಿಯಲ್ ಆಬ್ಜೆಕ್ಟಿವ್ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ನೆಕ್ಸ್ಟ್ ಪರ್ಸನಲ್ ಆಬ್ಜೆಕ್ಟಿವ್ಸ್. ಈ ಪರ್ಸನಲ್ ಆಬ್ಜೆಕ್ಟಿವ್ಸ್ ಯಾವುದು? See, the business organization, every business organization must ensure they have to concentrate with the personal objectives of the employees. Employees personal objectives ಏನು ಮಾಡಬೇಕಾಗುತ್ತೆ, ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಯಾರು? The business organization must concentrate the personal objective of the employees because of the different types of employees and different backgrounds of employees. See, employees are over there. The number of employees, thousands together, hundreds together, hundreds and thousands, lakhs together. Means lakhs together is nothing but they are employees have become different backgrounds. Employees ಏನಾಗಿರ್ತಾರೆ, different backgrounds ಇಂದ ಬಂದಿರ್ತಾರೆ. Backgrounds is nothing but the family backgrounds ಆಗಿರಬಹುದು ಅಥವಾ ಎಜುಕೇಶನ್ ಬ್ಯಾಕ್ಗ್ರೌಂಡ್ಸ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ ಅಂತ ನಮಗೆ ಎಜುಕೇಶನ್ ಬ್ಯಾಕ್ಗ್ರೌಂಡ್ಸ್. ಸೊ ಒನ್ ಮೇ ಬಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆರ್ BCom ಗ್ರಾಜುಯೇಟ್ ಆರ್ ಮಾಸ್ಟರ್ ಗ್ರಾಜುಯೇಟ್ ಆಗಿರಬಹುದು. ಒಬ್ಬೊಬ್ಬ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರೆ. ಆ ಬ್ಯಾಕ್ಗ್ರೌಂಡ್ಸ್ ನ ಬೇಸ್ ಆಗಿ ಮಾಡ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ವಿ ಆರ್ ಟು ಮೀನ್ಸ್ ವಿ ಅಂದ್ರೆ ಯಾರು, ಬಿಸ್ನೆಸ್ ಆರ್ಗನೈಸೇಷನ್ ಮಸ್ಟ್ ಸ್ಯಾಟಿಸ್ಫೈ ದಿ ಪರ್ಸನಲ್ ಆಬ್ಜೆಕ್ಟಿವ್ ಆಫ್ ದಿ ಎಂಪ್ಲಾಯೀಸ್. ಯಾರು ಪರ್ಸನಲ್ ಆಬ್ಜೆಕ್ಟಿವ್ಸ್, ಬೈ ಎಂಪ್ಲಾಯೀಸ್ ನ ಪರ್ಸನಲ್ ಆಬ್ಜೆಕ್ಟಿವ್ಸ್ ನಾವು ಏನು ಮಾಡಬೇಕಾಗುತ್ತೆ, ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಅವು ಯಾವ್ಯಾವ ಅಂದ್ರೆ such as the first one is financial needs such as competitive salaries and perks. PERKS perks. in perks ಅಂದ್ರೆ perquisites ಅಂತ ಕರೀತೀವಿ, ಅಂದ್ರೆ allowances. ಏನಂತ allowances ಅಂತ ಕರೀತೀವಿ. So financial needs such as competitive salaries and perks and allowances ನ ಕೊಡಬೇಕಾಗುತ್ತೆ. See, there are different types of companies, organization ಅಂದ್ರೆ ಒಂದೇ ಅಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ABC ಅನ್ನೋದು ಒಂದು ಆರ್ಗನೈಸೇಷನ್ ತಗೊಳ್ಳೋಣ. ನೆಕ್ಸ್ಟ್ XYZ ಅನ್ನೋದು ಒಂದು ಆರ್ಗನೈಸೇಷನ್ ತಗೊಳ್ಳೋಣ. ಅರ್ಥ ಆಯ್ತಾ? ಇಲ್ಲಿ ABC ಅನ್ನೋ ಒಂದು ಆರ್ಗನೈಸೇಷನ್ ಇದೆ. ಇದು ಒಂದು ಒಬ್ಬ ಎಂಪ್ಲಾಯಿಗೆ 10,000 ಸ್ಯಾಲರಿನ ಕೊಡ್ತಾ ಇರ್ತಾನೆ. ಆ 10,000 ಸ್ಯಾಲರಿ ಈ XYZ ಕಂಪನಿ ಮಾಡ್ತಾರೆ 12,000 ಕೊಡ್ತಾರೆ. ಎಂಪ್ಲಾಯಿ ವಿಲ್ ವರ್ಕ್ ಫಾರ್ ವೇರ್, ಇಲ್ಲಿ ವರ್ಕ್ ಮಾಡ್ತಾನೆ ಎಂಪ್ಲಾಯಿ ಎಲ್ಲಿ ಜಾಸ್ತಿ ಸ್ಯಾಲರಿ ಕೊಡ್ತಾರೆ ಅಲ್ಲೇ ಕೆಲಸ ಮಾಡ್ತಾರೆ. ಹೌದಾ ಇಲ್ಲ? ಆದ್ರೆ ಕಾಂಪಿಟೇಟಿವ್ ಸ್ಯಾಲರೀಸ್ ಯಾವ ಜಾಸ್ತಿ ಸ್ಯಾಲರಿ ಕೊಡ್ತಾರೆ ಅದು ಕೆಲಸ ಮಾಡ್ತಾರೆ. ಸೊ ಇವ್ರು ಕೂಡ ಏನ್ ಮಾಡ್ಬೇಕಾಗುತ್ತೆ, ಇವಾಗ ಈ ಸೇಮ್ ಎಂಪ್ಲಾಯಿ 12,000 ಕೊಡಬೇಕಾದ್ರೆ ನೀವು 14,000 ಮಾಡೋ ಎಂಪ್ಲಾಯೀಸ್ ಅಲ್ಲಿ ಒಂದು ಕೆಲಸ ಮಾಡ್ತಾರೆ. ಅರ್ಥ ಆಯ್ತಾ? ಮೀನ್ಸ್ ದಟ್ ಈಸ್ ನಥಿಂಗ್ ಬಟ್ ಸ್ಯಾಲರೀಸ್, ಕಾಂಪಿಟೇಟಿವ್ ಸ್ಯಾಲರೀಸ್, ಅಲವೆನ್ಸಸ್. ಅಲವೆನ್ಸಸ್ ಅಂದ್ರೆ ಇಲ್ಲಿ DNS ಅಲವೆನ್ಸಸ್, DA ಅಂತ ಬರುತ್ತೆ, HRA ಅಂತ ಬರುತ್ತೆ, ಸೊ PF,
PF, ESI ಎಲ್ಲ ಕೂಡ ಬರುತ್ತೆ ಅಲವೆನ್ಸಸ್ ಅಂದ್ರೆ. ಸೊ DNS ಅಲವೆನ್ಸಸ್, ಔಟ್ಸೈಡ್ ಅಲವೆನ್ಸಸ್, ಪೆನ್ಷನ್ ಫಂಡ್ ಇವೆಲ್ಲ ಅಲವೆನ್ಸಸ್ ಬರ್ತವೆ. ಯಾವ ಕಂಪನಿಯು ಚೆನ್ನಾಗಿ ಕೊಡ್ತಾರೋ ಅಲವೆನ್ಸಸ್ ನ ಅಲ್ಲಿ ಪ್ರತಿಯೊಬ್ಬ ಎಂಪ್ಲಾಯ್ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ನೀಡ್ಸ್. Next one is the social needs such as peer recognition. Social needs such as peer recognition. Recognition ಅಂದ್ರೆ the recognition is nothing but identification. ಏನದು ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಸೊ ಎಂಪ್ಲಾಯಿ as ಆಗಿ ಜಾಯಿನ್ ಆಗ್ತಾನೆ ಅನ್ಕೊಳ್ಳಿ, ಅಥವಾ ಒಬ್ಬ ಎಂಪ್ಲಾಯಿ ಜಾಯಿನ್ ಆಗ್ತಾನೆ, ಅವನು ಬರ್ತಾ ಬರ್ತಾ ಏನಾಗಬೇಕಾಗುತ್ತೆ, how to become a manager of the company. ಅವನು ಬರ್ತಾ ಬರ್ತಾ ಏನಾದ ಒಬ್ಬ ಕಂಪನಿಯ ಮ್ಯಾನೇಜರ್ ಆಗ್ಬಿಟ್ಟ. ಕಂಪನಿ ಮ್ಯಾನೇಜರ್ ಆದ್ರೆ ಮೀನ್ಸ್ ಅವನ ಐಡೆಂಟಿಫಿಕೇಶನ್ ಇರುತ್ತಾ ಇಲ್ವಾ? ದಟ್ ಈಸ್ ನಥಿಂಗ್ ಬಟ್ ಅವನ ಸೊಸೈಟಿಯಲ್ಲಿ ಒಂದು ನೀಡ್ ಬೇಕಾಗುತ್ತೆ. ಏನಂತೀರಂದ್ರೆ ರೆಕಗ್ನಿಷನ್, ಐಡೆಂಟಿಫಿಕೇಶನ್ ಬೇಕು. ಅವನೊಬ್ಬ ಎಂಪ್ಲಾಯಿನ ಅಥವಾ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಜನರಲ್ ಮ್ಯಾನೇಜರ್, ಡೆಸಿಗ್ನೇಷನ್ ಅನ್ನೋದು ಬೇಕಾಗುತ್ತೆ. ಡೆಸಿಗ್ನೇಷನ್ ಅಂದ್ರೆ ಅವನ ಹುದ್ದೆ ಏನು, ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ, ಅವನು ಯಾವ ಲೆವೆಲ್ ಇದ್ದಾನೆ. ದಟ್ ಈಸ್ ನಥಿಂಗ್ ಬಟ್ ಸೋಷಿಯಲ್ ನೀಡ್ಸ್. ದಿ ರೆಕಗ್ನಿಷನ್, ಐಡೆಂಟಿಫಿಕೇಶನ್ ಆಫ್ ದಿ ಡೆಸಿಗ್ನೇಷನ್, ಅವನ ಹುದ್ದೆನ ನಾವು ಹೈಲೈಟ್ ಮಾಡೋದಕ್ಕೆ ರೆಕಗ್ನಿಷನ್ ಅಂತ ಕರೀತೀವಿ. ನೆಕ್ಸ್ಟ್ ಒನ್ ಈಸ್ ಹೈಯರ್ ಲೆವೆಲ್ ನೀಡ್ಸ್. ನೆಕ್ಸ್ಟ್ ಸಚ್ ಆಸ್ ಪರ್ಸನಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಪರ್ಸನಲ್ growth and development, that each and every employees work for their personal growth. ಎಷ್ಟು ವರ್ಷ ಆದರೂ ಕೂಡ ಬಿಸ್ನೆಸ್ ಆದ್ರೆ ಒಬ್ಬ ಎಂಪ್ಲಾಯ್ ಅದೇ ಲೆವೆಲ್ ಬೆಳೆಯೋದಕ್ಕೆ ಇಷ್ಟಪಡಲ್ಲ. ಮೀನ್ಸ್ ಅವನೇನು ಮಾಡಬೇಕಾಗುತ್ತೆ, ಪರ್ಸನಲ್ ಗ್ರೌತ್, ಅವನಿಗೆ ಅವರದೇ ಆದ ಪರ್ಸನಲ್ ಗ್ರೌತ್ ಅನ್ನೋದು ಬೇಕಾಗುತ್ತೆ. ಅದ್ರ ಜೊತೆಗೆ ಅವನು ಬೆಳಿಬೇಕಾಗುತ್ತೆ. ಡೆವಲಪ್ಮೆಂಟ್ ಯಾವ ತರ ಅಂದ್ರೆ ಇಲ್ಲಿ ಅವನು ಮೆಂಟಲ್ ಆಗಿ ಡೆವಲಪ್ಮೆಂಟ್ ಆಗ್ಬೋದು. means that to increase knowledge in their qualifications ಆಗಿರಬಹುದು, developing of the mental activities, abilities ಆಗಿರಬಹುದು. ಇದನ್ನ ಜಾಸ್ತಿ ಮಾಡ್ಕೊಳ್ಳೋ ಕಾರಣ ಹೈಯರ್ ಲೆವೆಲ್ ನೀಡ್ಸ್ ನ ಏನ್ ಮಾಡ್ಕೊಂತಾನೆ, ಜಾಸ್ತಿ ಮಾಡ್ಕೊಂತಾನೆ. ಸೊ ಮೀನ್ಸ್ ಇಲ್ಲಿ ಎಂಪ್ಲಾಯಿ ಸೆಲೆಕ್ಟ್ ಆದ ಅವರು ಎಲ್ಲಾರು ಕೂಡ ರಿಟೈರ್ಡ್ ಆಗೋಷ್ಟು ಅವನು ಏನಾಗಿರ್ಬೇಕಾಗುತ್ತೆ, ಒಬ್ಬ ಮ್ಯಾನೇಜರ್ ಆಗಿರ್ಬೇಕಾಗುತ್ತೆ. ಮೀನ್ಸ್ ಅವ್ನಿಗೆ ಏನಾಯ್ತು, ಪರ್ಸನಲ್ ಗ್ರೋತ್ ಏನಾಯ್ತು, ಜಾಸ್ತಿ ಆಯ್ತು. ಡೆವಲಪ್ಮೆಂಟ್ ಏನಾಯ್ತು, ಸ್ಯಾಲರೀಸ್ ಆಗಿರ್ಬೋದು, ಅಲವೆನ್ಸಸ್ ಆಗಿರ್ಬೋದು, ಏನಾಯ್ತು, ಜಾಸ್ತಿ ಆಗ್ತಾ ಬಂತು. ದಟ್ ಈಸ್ ನಥಿಂಗ್ ಬಟ್ ಡೆವಲಪ್ಮೆಂಟ್. ಪರ್ಸನಲ್ ಗ್ರೋತ್ ಮತ್ತು ಅದ್ರ ಜೊತೆಗೆ ಡೆವಲಪ್ಮೆಂಟ್ ಕೂಡ ಆಯ್ತು. ಸೊ ದಟ್ ಈಸ್ ನಥಿಂಗ್ ಬಟ್ ಹೈಯರ್ ಲೆವೆಲ್ ನೀಡ್ಸ್ ಸಚ್ ಆಸ್ ಪರ್ಸನಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಯಾವುದೇ ರೀತಿಯಲ್ಲಿ ಸ್ಯಾಲರಿ ಜಾಸ್ತಿ ಆಗಿರ್ಬೋದು, ಅವನ ಡೆಸಿಗ್ನೇಷನ್ ಜಾಸ್ತಿ ಆಗಿರ್ಬೋದು, ಸೊ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರ್ಬೋದು, ಇವೆಲ್ಲ ನಾವೇನು ಕರಿತೀವಿ, ಹೈಯರ್ ಲೆವೆಲ್ ನೀಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? These are the objectives of management. ನಾವೇನು ಕರಿತೀವಿ, objectives of management ಅಂತ ಕರಿತೀವಿ. So the objectives of management are three objectives of management. ಅವು ಯಾವುವು? Organizational objectives, social objectives and personal objectives. Organizational objectives ಯಾವುವು? Survival, profit, growth. Next, social objectives, using environmental friendly methods of production. Next, providing employment opportunities. Next, providing basic amenities, nothing but benefits like such as schools and crutches to the employees. Schools ಮತ್ತು accommodations na provide ಮಾಡೋದು. Next, personal objectives. ಈ personal objectives ಅಂದ್ರೆ ಏನು? The personal objectives such as financial needs, such as competitive salaries and perks. Competitive salaries and perks, that is perks ಏನು, allowances ಅಂತ ಕರೀತೀವಿ. Next, social needs such as peer recognition. Recognition ಅಂದ್ರೆ identification ಅಂತ ಕರೀತೀವಿ. Next, higher level needs. Higher level needs such as personal growth and development. ಅರ್ಥ ಆಯ್ತಾ?
organizational or economic objectives state any one economic objectives ಯಾತ್ರ one marks ಕೇಳಿದ್ರು same as it is ಇವನು ಕೂಡ ಯಾರ social objectives ಆಗಿರಬಹುದು personal objectives ಆಗಿರಬಹುದು ಇವುಗಳನ್ನ ಕೂಡ 1 marks ಗೆ ಅಥವಾ 2 marks ಕೇಳೋ ಚಾನ್ಸಸ್ ಇದೆ ಆಯ್ತು ಯಾವ್ದ್ರ state any two social objectives of management state any two personal objectives of management ಈಗ ನಾವು 2 marks ಕೇಳಬಹುದು 1 marks ಕೂಡ ಕೇಳಬಹುದು so but is a very important for 8 marks question 8 marks question ಏನನ್ನ ಕೇಳ್ತಾನೆ so first ನಾವೇನ್ ಮಾಡಬೇಕು 8 marks ಕೇಳಿದಾಗ same as it is ಈ ತರ ಬರ್ಕೋಬೇಕಾಗುತ್ತೆ organizational objectives ಮತ್ತೆ ಅದಕ್ಕೆ ಸಬ್ ಪಾಯಿಂಟ್ಸ್ ಏನಿವೆ ಸರ್ವೈವಲ್ ಕ್ರಾಫ್ಟ್ ಗ್ರೌತ್ ಸರ್ವೈವಲ್ ಅಂದ್ರೆ ಏನು ಪ್ರಾಫಿಟ್ ಗ್ರೌತ್ ಅಂದ್ರೆ ಇವನ್ನ ಎಕ್ಸ್ಪ್ಲೈನ್ ಮಾಡಬೇಕು ಐದಾದ್ಮೇಲೆ ನೆಕ್ಸ್ಟ್ ಸೋಶಿಯಲ್ ಆಬ್ಜೆಕ್ಟಿವ್ಸ್ ಪಾಯಿಂಟ್ಸ್ ಇವನ್ನ ಬರೀಬೇಕಾಗುತ್ತೆ ನೆಕ್ಸ್ಟ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಸೊ ನೋಡಿ 1 ಮಾರ್ಕ್ಸ್ ಕೇಳಿದಾಗ 1 ಪಾಯಿಂಟ್ ಆದ್ರೆ ಜಾಸ್ತಿ ಸಾಕು ಬಟ್ 2 ಮಾರ್ಕ್ಸ್ ಕೇಳಿದಾಗ ನಾವು ಪ್ರಯಾರಿಟಿ 2 ಆರ್ ಮೋರ್ ದನ್ 2 or more than 2 ನ ಬರೀಬೇಕಾಗುತ್ತೆ when they are asking 2 marks question ಅರ್ಥ ಆಯ್ತಾ ಸೊ ದಿಸ್ ಅಬೌಟ್ ದಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್